ಅಮೃತಧಾರೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಈಗ ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ಸೀರಿಯಲ್ ಆಗಿದೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಫ್ಯಾಮಿಲಿಯ ವ್ಯಾಲ್ಯೂಸ್, ಕುಟುಂಬ ಹೇಗಿರಬೇಕು ಮತ್ತು ಅದರಲ್ಲಿ ಬರುವಂಥ ಒಂದಷ್ಟು ಮಾತುಗಳು ಜನರ ಮನಸ್ಸಿಗೆ ನಾಟುತ್ತೆ. ಇದ್ರೆ ಈ ಥರದ ಅಣ್ಣ ಇರಬೇಕು, ಇದ್ರೆ ಈ ಥರದ ಸೊಸೆ ಇರಬೇಕು, ಅಕ್ಕ ಅಂದಮೇಲೆ ಈ ಥರ ವಹಿಸ್ಕೊಂಡು ಸಹಿಸ್ಕೊಂಡು ಹೋಗಬೇಕು, ತಂದೆ ತಾಯಿ ಅಂದರೆ ಏನು ಎತ್ತ, ಮತ್ತು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಹೇಗೆ ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ತೋರಿಸುವಂಥ ಸೀರಿಯಲ್ ಅಮೃತಧಾರೆ. ಇದರ ಕಥೆ ರೀತಿಯೇ ಬೇರೆ ರೀತಿ. ವಯಸ್ಸಾದವರು ಇಬ್ಬರೂ ಮದುವೆ ಆದ ಮೇಲೆ ಅನುಭವಿಸುವಂಥ ವೇದನೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಇಲ್ಲದಂಥ ಅಮ್ಮ ಒಮ್ಮೆಲೆ ಕಣ್ಣು ಮುಂದೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಬದಲಾವಣೆಗಳಾಗಿರ್ಬೋದು, ಎಲ್ಲವೂ ಕೂಡ ಜನರ ಮನಸ್ಸಿಗೆ ನಾಟುವಂಥದ್ದು. ಇದೇ ಸೀರಿಯಲ್ ಇದೀಗ TRPಯಲ್ಲೂ ಕೂಡ ಮುನ್ನುಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಅಮೃತಧಾರೆ ಸೀರಿಯಲ್ನ ವೀಕ್ಷಕರಿಗೆ ಒಂದು ಶಾಕಿಂಗ್, ಒಂದು ಬ್ರೇಕಿಂಗ್ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಸೀರಿಯಲ್ನ ವೀಕ್ಷಕರು ಮತ್ತು ಪ್ರೇಕ್ಷಕರು ಬಹಳಷ್ಟು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಈ ಥರದೊಂದು ನಿರ್ಧಾರವನ್ನು ಅದ್ಯಾಕೆ ತೆಗೆದುಕೊಳ್ತಾರೋ, ಈ ಕಾರಣಕ್ಕಾಗಿ ಸೀರಿಯಲ್ಗಳನ್ನು ಅದ್ಯಾಕೆ ಶುರು ಮಾಡ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಬೈಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ಅಮೃತಧಾರೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದ್ದಂಥ ಸೀರಿಯಲ್. ಆದರೆ ಅದ್ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ಅಮೃತಧಾರೆಯನ್ನು ಸ್ಟಾಪ್ ಮಾಡ್ತಾರೆ ಅನ್ನುವಂಥ ವಿಚಾರ ತುಂಬ ಜನರ ಮನಸ್ಸಿಗೆ ಬೇಸರ ಆಗಿದೆ. ಇಷ್ಟಪಟ್ಟು ಮನೆ ಮಂದಿ ಎಲ್ಲ ಕೂತು ನೋಡ್ತಾ ಇದ್ದಂಥ ಸೀರಿಯಲೇ ಇದಾಗಿತ್ತು. ಈಗ ಒಮ್ಮೆಲೆ ಮುಗಿಸ್ತಾರೆ ಅಂತ ಅಂದಾಗ ಹೇಗೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಪಾತ್ರವೂ ಚೆನ್ನಾಗಿತ್ತು, ಪಾತ್ರಧಾರಿಗಳೂ ಚೆನ್ನಾಗಿದ್ರು. ಹೀಗಿರಬೇಕಾದ್ರೆ ಮುಗಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದೆಷ್ಟೋ ಸೀರಿಯಲ್ಗಳು ವರ್ಷಾನುಗಟ್ಟಲೆ ಸುಮ್ಮನೆ ಇಲ್ಲದೇನೆ ಎಳಿತಾ ಇರ್ತಿದ್ರು. ಅಂಥವುಗಳನ್ನು ನೋಡೋದಕ್ಕೆ ಬೇಸರ ಆಗ್ತಿತ್ತು. ಮುಗಿಸಿ ಅಂತ ಹೇಳಿದ್ರೂ ಕೂಡ ಮುಗಿಸ್ತಾನೆ ಇರಲಿಲ್ಲ. ಆದರೆ ಈ ಸೀರಿಯಲ್ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಈಗ ಮುಗಿಸೋದು ಯಾಕೆ ಅನ್ನೋದು ಪ್ರಶ್ನೆ. ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅಮೃತಧಾರೆ ಸೀರಿಯಲ್ ಅದ್ಭುತವಾಗಿ ಮೂಡಿ ಬಂದಂಥ ಒಂದು ಸೀರಿಯಲ್ ಆಗಿದೆ. ಈ ಸೀರಿಯಲ್ನಲ್ಲಿ ಹಿರಿಯರಾಗಿ ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲೂ ಕಳೆದ ವಾರ, ಈ ವಾರದಲ್ಲಿ ಪ್ರಸಾರವಾದಂಥ ಎಪಿಸೋಡ್ಗೆ ಪ್ರೇಕ್ಷಕ ಮಹಾಪ್ರಭುಗಳು ನಿಜವಾಗ್ಲೂ ಭಾವನಾತ್ಮಕವಾಗಿ ತೇಲಿ ಹೋಗಿದ್ದಂತೂ ಸತ್ಯ. ಹೌದು, ಎಷ್ಟೋ ವರ್ಷಗಳಿಂದ ಕಳೆದು ಹೋಗಿದ್ದಂಥ ಗೌತಮ್ ದಿವಾನ್ ಅವರ ಅಮ್ಮ ಕಣ್ಣ ಮುಂದೆ ಬಂದಾಗ ಗೌತಮ್ ದಿವಾನ್ ಅತ್ತಿದ್ದು, ಗೋಗರ್ದಿದ್ದು, ಮನಸ್ಸಿನಲ್ಲಿರುವಂಥ ಪ್ರೀತಿಯನ್ನು ಒಮ್ಮೆಲೆ ಹೊರ ಹಾಕಿದ್ದು, ಮಮತೆ ವಾತ್ಸಲ್ಯದಿಂದ ಮೆರೆದಿದ್ದು, ಕಣ್ಣ ಮುಂದೆ ಎಷ್ಟೋ ವರ್ಷಗಳಿಂದ ಇಲ್ಲದಂಥ ತಾಯಿ ಬಂದು ನಿಂತಾಗ ಆಗುವ ವೇದನೆ, ನೋವು, ಖುಷಿ, ಪ್ರೀತಿ, ಅಳು ಎಲ್ಲವೂ ಕೂಡ ಹೇಗಿರುತ್ತೆ ಅನ್ನುವಂಥ ಎಮೋಷನ್ ಅಲ್ಲ. ನಿಜವಾಗ್ಲೂ ನಟ ರಾಜೇಶ್ ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ರು. ಅವರ ಅಭಿನಯಕ್ಕೆ ಸೋತು ಹೋದವರೇ ಹೆಚ್ಚು. ಈ ರೀತಿಯಾಗಿ ಕೂಡ ಅಭಿನಯಿಸಬಹುದಾ? ಇಷ್ಟು ನ್ಯಾಚುರಲ್ ಆಗು ಕೂಡ ಅಭಿನಯಿಸಬಹುದಾ? ಈ ಥರ ಅಭಿನಯಿಸೋದ್ರಿಂದ ಪ್ರೇಕ್ಷಕರಿಗೆ ಈ ಘಟನೆ ನಮ್ಮ ಸುತ್ತಮುತ್ತನೇ ನಡೀತಾ ಇದೆಯೇನೋ, ನಮ್ಮಲ್ಲೇ ನಡೀತಾ ಇದೆಯೇನೋ, ಇಷ್ಟು ಚೆನ್ನಾಗಿ ಕೂಡ ಅಭಿನಯಿಸೋಕ್ಕೆ ಸಾಧ್ಯನಾ? ಸೀರಿಯಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಕತೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಿಜ ಜೀವನದಲ್ಲೇ ನಡೆದಿದೆಯೇನೋ, ನಮ್ಮ ಅಣ್ಣಂಗೋ ತಮ್ಮಂಗೋ ಅಕ್ಕಪಕ್ಕದ ಮನೆಯವರೋ ಸ್ನೇಹಿತರಿಗೋ ಇದೇ ಥರ ಆಗಿತ್ತೇನೋ, ಅವ್ರದ್ದೇ ಕಥೆಯನ್ನು ನಾವು ನೋಡ್ತಾ ಇದ್ದೀವೇನೋ ಅನ್ನೋಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟಿಸಿದರು. ಆ ವಾರ ಬಂದಂಥ TRP ಎಷ್ಟರ ಮಟ್ಟಿಗೆ ಹಿಟ್ಟಾಗಿದೆಯೋ ನೋಡಬೇಕಾಗತ್ತೆ. ಈ ಒಂದು ಸನ್ನಿವೇಶಕ್ಕಾಗಿ ಜನ ಕಾಯ್ಕೊಂಡು ಕೂತಿದ್ರು. ಅದರಲ್ಲಿ ಇಬ್ಬರು ಕೂಡ ಇಬ್ಬರೂ ತಾಯಿ ಮಗನ ಪಾತ್ರ ಮಾಡಿದಂಥ ಇಬ್ಬರು ಅದ್ಭುತವಾಗಿ ನಟಿಸಿದರು. ಅದರ ಜೊತೆಗೆ ಛಾಯಾ ಸಿಂಗ್ ಕೂಡ. ಛಾಯಾ ಅಭಿನಯಿಸ್ತಾ ಇದ್ದಾರೆ ಅಂತ ಯಾವತ್ತೂ ಯಾರಿಗೂ ಅನಿಸೋದನೇ ಇಲ್ಲ. ಅಷ್ಟರ ಮಟ್ಟಿಗೆ ನ್ಯಾಚುರಲ್ ಆಗಿ ಅಭಿನಯಿಸ್ತಾರೆ. ಇನ್ನು ಗೆಳತಿಯ ಪಾತ್ರವೂ ಕೂಡ ಹಾಗೇ ಇತ್ತು. ಬಹಳ ಅದ್ಭುತವಾಗಿ, ಬಹಳ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದು ಜನರಿಗೆ ಇಷ್ಟ ಆಗಿತ್ತು. ಪರವಾಗಿಲ್ಲ, ಆದಷ್ಟು ಬೇಗ ತಾಯಿ ಮತ್ತು ಮಗನನ್ನು ಒಂದು ಮಾಡಿದ್ರು. ಇನ್ಯಾವುದೇ ಬೇರೆ ಸೀರಿಯಲ್ಗಳಾಗಿದ್ದರೆ ಎಳಿತಾ ಇದ್ರು. ಇನ್ನೆಷ್ಟು ವರ್ಷಗಳ ಬೇಕಾಗಿತ್ತು ತಾಯಿಯನ್ನು ನೋಡೋದಕ್ಕೆ ಅಂತ ತುಂಬ ಜನ ಯೋಚನೆ ಮಾಡಿದ್ದು ಇದೆ. ಮೊದಲಿಗೆ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಲಾಗಿತ್ತು. ಅದು ಗೌತಮ್ ದಿವಾನ್ ಮುಂದೆ ಅವರ ತಾಯಿ ಬಂದು ನಿಲ್ಲುವಂಥ ಈ ಪ್ರೋಮೋ ಸಿಕ್ಕಾಬಟ್ಟೆ ಶೇರ್ ಆಗಿತ್ತು, ಲೈಕು ಬಂದಿತ್ತು. ಜೊತೆಗೆ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತನ್ನು, ದಯವಿಟ್ಟು ಇದನ್ನು ಕನಸು ಅಂತ ಮಾತ್ರ ಹೇಳಬೇಡಿ, ಇದು ನನಸಾಗೇ ಇರಲಿ. ಈ ದಿನಕ್ಕಾಗಿ ನಾವು ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೀವಿ. ಇದೇನಾದರೂ ಕನಸು ಅನ್ನೋದು, ಕೊನೆ ಮೂಮೆಂಟ್ನಲ್ಲಿ ವಿಲನ್ಸ್ಗಳು ಬಂದು ತಾಯಿಯನ್ನು ತಂಗಿಯನ್ನು ಕಿಡ್ನಾಪ್ ಮಾಡೋದು, ಈ ಥರದ್ದು ಏನಾದರೂ ಆದರೆ ಖಂಡಿತವಾಗಿಯೂ ನಾವು ಸೀರಿಯಲನ್ನು
ನೋಡೋದೇ ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಹಂಗೋ ಹೆಂಗೋ ಅದು ಟ್ರೂ ಆಯಿತು. ಸ್ಟೋರಿ ಬೇರೆ ದಾರಿಗೆ ಬಂತು. ಆಗ್ಲೇ ಎಲ್ರೂ ಅನುಮಾನ ಪಟ್ಟಿದ್ರು. ಇದೇನಪ್ಪ ಇದು, ಇದ್ದಕ್ಕಿದ್ದ ಹಾಗೇನೆ ಈ ಥರದೊಂದು ಟ್ವಿಸ್ಟ್ ಕೊಟ್ಬಿಟ್ರು, ಇಷ್ಟು ಬೇಗ ತಾಯಿಯನ್ನು ತಂದು ಮುಂದೆ ನಿಲ್ಲಿಸ್ಬಿಟ್ರು, ಮುಂದೆ ಇನ್ನೇನಿದೆಯೋ ಮಾರಿ ಹಬ್ಬ, ಯಾರು ಕೋಮಕ್ಕೆ ಹೋಗ್ತಾರೋ, ಇನ್ನೇನಾಗುತ್ತೋ ಅಂತ. ಆದರೆ ಇದೆಲ್ಲದರ ಬೆನ್ನಲ್ಲೇ ಒಂದು ಶಾಕಿಂಗ್ ಸುದ್ದಿ, ಸೀರಿಯಲನ್ನೇ ಮುಗಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ತಾಯಿಯನ್ನು ಕೂಡ ಗೌತಮ್ ಮುಂದೆ ತಂದು ನಿಲ್ಲಿಸಲಾಗಿದೆ ಅಂತ. ಚೆನ್ನಾಗಿ ಹೋಗ್ತಿದ್ದಂಥ ಸೀರಿಯಲ್ನ ಇಷ್ಟು ಬೇಗ ಮುಗಿಸೋದು ಯಾಕೆ, ತಾಯಿಗೆ ಹಾಗೆ ಯಾಕಾಯಿತು, ಹಾಗೆಯೇ ಈ ಮನೆಯಲ್ಲಿರುವಂಥ ವಿಲನ್ಗೂ ಇವ್ರಿಗೂ ಯಾಕಷ್ಟು ಅಸಮಾಧಾನ, ಅಪೇಕ್ಷೆ ಸರಿ ಹೋಗಬೇಕು, ಇದೆಲ್ಲನೂ ಇರಬೇಕಾದ್ರೆ ಯಾಕೆ ಮುಗಿಸ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಸಾಮಾನ್ಯವಾಗಿ ಯಾವುದೇ ಸೀರಿಯಲ್ಗಳಾದ್ರೂ ಈ ಥರದ ಸನ್ನಿವೇಶವನ್ನು ಇಷ್ಟು ಬೇಗ ತೋರಿಸೋದೇ ಇಲ್ಲ. ಸುಮ್ಮನೆ ಅದನ್ನು ಎಳೆದು ವರ್ಷಾನುಗಟ್ಟಲೆ ಎಳೆದು ಬೇಸರ ಆಗಿಬಿಡತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಿರ್ದೇಶಕರು ಇಮಿಡಿಯೇಟಾಗಿ ತಾಯಿಯನ್ನು ಮಗನನ್ನು ಒಂದು ಮಾಡಿದ್ರಿಂದ ಸೀರಿಯಲ್ ಮುಗಿಸ್ತಿದ್ದಾರೆ, ಅದಕ್ಕೆ ಈ ಥರ ಒಂದು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಸೀರಿಯಲ್ ಮುಗಿತಾ ಇಲ್ಲ. ಈ ಥರ ಇದಷ್ಟು ಬೇಗ ಈ ಒಂದು ಪಾತ್ರವನ್ನು, ಈ ಒಂದು ಸನ್ನಿವೇಶವನ್ನು ತೋರಿಸಿದಕ್ಕೆ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಬಿಟ್ಟರೆ ಸೀರಿಯಲ್ ಮುಗ್ದಿಲ್ಲ, ಇನ್ನೂ ತುಂಬ ದೊಡ್ಡ ಕಥೆನೇ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.